बागमारी चिकन कॉर्नर में आपको होम डिलीवरी अवेलेबल मिलेगी सुबह 11 बजे से रात के 10 बजे तक। दिल्ली हिंसा के जिम्मेदार अमित शाह और बीजेपी सरकार, कांग्रेस का आरोप। बीजापुर जिला युवा कांग्रेस समिति की तरफ से दिल्ली में हुए जाति हिंसा के जिम्मेदार अमित शाह और बीजेपी सरकार को ठहराते हुए इनके खिलाफ विशाल विरोध प्रदर्शन करके बीजापुर के अंबेडकर सर्कल में गृह मंत्री अमित शाह के फोटो को आग लगाकर अपना आक्रोश व्यक्त किया। युवा कांग्रेस बीजापुर नगर अध्यक्ष अब्दुल खादर खादिम, आफ्ताब इनामदार, कर्पूर मठ और पदाधिकारियों ने कांग्रेस पक्ष के जातिवादी जगळाचे अमित शाहगे ಕೋಮುವಾದಿ ಜಗಳಾಡ್ತಿದ್ದ ಅಮಿತ್ ಶಾಹಗೆ ಕೋಮುವಾದಿ ಜಗಳಾಡ್ತಿದ್ದ ಬಿಜೆಪಿಗೆ ಕೋಮುವಾದ ಜಗಳಾಡ್ತಿದ್ದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಗೆ ಅಧಿಕಾರ ಬಿಜೆಪಿಗೆ ಅಧಿಕಾರ ಬಿಜೆಪಿ ಸರ್ಕಾರಕ್ಕೆ ಇವತ್ತು ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ದೆಹಲಿಯಲ್ಲಿ ಗಲಭೆ ಆಯಿತು, ಸುಮಾರು 45 ಪ್ರಾಣವನ್ನು ಈ ಗಲಭೆಯಲ್ಲಿ ಎಲ್ಲ ಜನಾಂಗದ ಪ್ರಾಣವನ್ನು ಹೋಗಿದೆ. ಇದರ ವಿರುದ್ಧ ಏನು ಅಮಿತ್ ಶಾ ಅವರು, ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಯಾವುದೇ ಕ್ರಮವನ್ನು ತಗೊಳ್ಳದೆ ಪೊಲೀಸರ ಸಮ್ಮುಖದಲ್ಲೇ ಗಲಭೆ ಆಗಲಿಕ್ಕೆ ಕಾರಣ ಮಾಡಿದೆ. ಇಂಥ ದೇಶದ ಒಂದು ಗೃಹ ಸಚಿವರು, ತಡಿಪಾರ್ ಗೃಹ ಸಚಿವರು, ಅವರು ಗುಜರಾತ್ನಲ್ಲಿ ತಡಿಪಾರ್ ಆದಂಥ ಒಂದು ವ್ಯಕ್ತಿ, ಅವರು ಇವತ್ತು ಕೇಂದ್ರದ ಗೃಹ ಸಚಿವರು, ಅವರು ಇಂಥ ಕಮ್ಮುಖಗಳಿಗೆ ಅವರು ಮಾನ್ಯತೆ ಕೊಡ್ತಾ ಇದ್ದಾರೆ. ಅದೇ ರೀತಿ ದಿಲ್ಲಿಯಲ್ಲಿ ಗಲಭೆ ಆಗಲಿಕ್ಕೆ ಬಿಜೆಪಿಯ ಹಲವಾರು ನಾಯಕರುಗಳು ಕಾರಣರಾಗಿದ್ದಾರೆ. ಅವ್ರನ್ನ ಇಲ್ಲಿಯವರೆಗೆ ಅರೆಸ್ಟ್ ಮಾಡಿಲ್ಲ. ಯಾಕ್ರಪ್ಪ ಅರೆಸ್ಟ್ ಮಾಡಿಲ್ಲ? ನೀವು ಗಲಭೆ ಮಾಡೋದು ನಿಮ್ದು ಇದು ಇತ್ತಪ್ಪ, ಇಂಟಿಮೇಷನ್ ಇದ್ರೆ ನೀವು ಹೇಳಿ ಮಾಡಬೇಕಿತ್ತು. ಅದಕ್ಕೆ ಅಲ್ಲಿಯ ಜನ ಪ್ರತ್ಯುತ್ತರ ಕೊಡ್ತಿದ್ರು ನಿಮಗೆ. ಆ ಗಲಭೆ ಆಗುವಂಥ ದಿಲ್ಲಿಯಲ್ಲಿ ಏನು ಸಾಕಷ್ಟು ಅಮಾಯಕರ ಪ್ರಾಣ ಹೋಗಿದೆ, ಸಣ್ಣ ಮಕ್ಕಳ ಪ್ರಾಣ ಹೋಗಿದೆ, ಮನೆಗಳು ಸುಟ್ಟಿದೆ, ಮಂದಿರಗಳು ಸುಟ್ಟಿದೆ, ಮಸೂದಿಗಳು ಸುಟ್ಟಿದ್ದೇವೆ. ಅದು ಒಂದೇ ಜಾತಿಗೆ ಸೀಮಿತ ಇಲ್ಲ. ಈ ದೇಶ ಪ್ರಜಾಪ್ರಭುತ್ವ ದೇಶ. ಈ ದೇಶವನ್ನು ಹಾಳು ಮಾಡುವಂಥ ನಿಮ್ಮ ನಾಯಕರಿದ್ದಾರೆ. ಅಂಥ ನಾಯಕರಿಗೆ ನೀವು ಸಾಥ್ ಕೊಡ್ತಾ ಇದ್ರದ್ದು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖಂಡನೀಯ ವಿಷಯ ಆಗಿದೆ. ಆದ್ಮೇಲೆ ಇವತ್ತು ನಾವು ಯುವ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಅವರನ್ನು ರಾಜೀನಾಮೆ ಪಡೆದು ಅಷ್ಟೇ ಅಲ್ಲ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು ಅನ್ನೋದು ನಮ್ಮ ಒಂದು ಘೋಷಣೆ ಇದೆ. ಆದ್ಮೇಲೆ ಇವತ್ತು ಕೇಳ್ರಿ, ಇದು ಪ್ರಜಾಪ್ರಭುತ್ವ ದೇಶ. ಏನಪ್ಪ, ಎಲ್ಲರೂ ಕೂಡಿ ನಾವು ಬಾಳುವಂಥ ದೇಶ. ಈ ದೇಶವನ್ನು ಹಾಳು ಮಾಡುತ್ತಿರೋ ಗೃಹ ಸಚಿವರಿಗೆ ನಮ್ಮ ಈ ಯುವ ಕಾಂಗ್ರೆಸ್ಲಿಂದ ಇವತ್ತು ಧಿಕ್ಕಾರ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನನ್ನ ಹೆಸರು ಅಬ್ದುಲ್ ಖಾದರ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ. ನಗರ ಶಾಸಕರು ಹೇಳ್ತಾರೆ ಜನ್ನತ್ಗೆ ಕಳಿಸ್ತೀನಿ, ಅವರಿಗೆ ಏನು ಗೊತ್ತ್ರಿ? ಅವರು ಜನ್ನಮ್ ಅವ್ರಿಗೆ ಏನು ಗೊತ್ತು? ಅವ್ರಿಗೆ ಮಾತ್ರ ಗೊತ್ತು, ಸುಳ್ಳು ಹೇಳೋದು ಮಾತ್ರ ಗೊತ್ತು. ಅವರೊಬ್ಬರು ನಾಲಾಯಕರ ಶಾಸಕರು, ನಗರ ಶಾಸಕರಾದಾಗ ಅವ್ರಿಗೆ ಜನ್ನತ್ ಯಾರಿಗೆ ಹೋಗ್ತಾರೆ ಅನ್ನೋದು ಕೇಳಿ, ಅವ್ರಿಗೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅವ್ರು ಜನ್ನತ್ ಯಾರು ಹೋಗ್ತಾರೆ ಅನ್ನೋದು ಮತ್ತು ಜನ್ನಮ್ಗೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಿದ್ರೆ ಅವ್ರಿಗೆ ಹೇಳು ಅಂತ ಹೇಳ್ರಿ. ಅವ್ರಿಗೆ ನಾನು ಚಾಲೆಂಜ್ ಕೊಡ್ತೀನಿ. ಬೇಕಾದರೆ ಅವ್ರಿಗೆ ಏನು ರೀ, ಸ್ವಲ್ಪ ತಮ್ಮ TRPಗೋಸ್ಕರ ತಾವು ಏನು ಬೇಕಾದ್ರೂ ಬಾಯಿಗೆ ಬಂದದ್ದು ಹೇಳ್ತಾರೆ. ಅವ್ರಿಗೂ ಅರೆಸ್ಟ್ ಮಾಡಬೇಕು. ಮೊನ್ನೆ ಹೇಳಿದ್ರು ಜನ್ನತ್ ಕಳಿಸ್ತೀನಿ. ಜನ್ನತ್ಗೆ ಕಳಿಸ್ಬೇಕಾದ್ರೆ ಏನದು ಊರ್ಲಿ ಹಾಕ್ಕೊಂಡು ಇದಕ್ಕೆ ಮಾಡ್ಕೊಂಡ್ರಲ್ಲ, ಮತ್ತೆ ತಾನು ಸತ್ತು ಹೋಗೋದಿಲ್ಲ. ಅವ್ರು ಯಾವ ದೃಷ್ಟಿಲಿಂದ ಹೇಳ್ತಾ ಇದ್ರೆ ಗೊತ್ತೇನ? ಅವರು ನಿಮ್ಗೆ ಕೊಲ್ತೀನಿ ಅನ್ನುವಂಥ ದೃಷ್ಟಿಯಿಂದ ಹೇಳ್ತಾ ಇದ್ರೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ದೇಶದಲ್ಲಿ, ಅವ್ರಿಗೆ ಕೊಲ್ತೀನಿ, ನಾನು ಜನ್ನತ್ಗೆ ಕಳಿಸ್ತೀನಿ ಅಂತ
ಅವ್ರ ಹೇಳಿಕೆ ಇದೆ. ಅವ್ರ ಮೇಲೆ FIR ಮಾಡಬೇಕು, ಅವ್ರಿಗೆ ಜೈಲಿಗೆ ಅಟ್ಟಬೇಕು ಅಂತ 4 ಶಾಸಕರು ನಮ್ಮ ಬಿಜಾಪುರದಲ್ಲಿದ್ದಾರೆ. ನಮ್ದು ಇದು ದುರಾದೃಷ್ಟ. आज बीजापुर जिला युवा कांग्रेस कमेटी के जानिब से हमारे सदर जो अब्दुल कादिर कादिम हैं और युवा कांग्रेस के जो पूरे नौजवान ऑफिस बेयरर्स और वर्कर्स हैं, पार्टी के वर्कर्स हैं, उन्होंने आज मुल्क के हालात पे मद्देनज़र रखते हुए जो आज दिल्ली में लोगों के साथ जुल्म हो रहा है, जो लोगों के घर घुस के मारा जा रहा है, जो लोगों के दुकानें लूटे जा रहे हैं और दिन दहाड़े उन्हें जलाया जा रहा है, इसके ख़िलाफ़ में जो मुल्क की हुकूमत है, मुल्क के हमारे वज़ीर आला नरेंद्र मोदी साहब और हमारे जो होम मिनिस्टर हैं अमित शाह साहब, जिनकी हुकूमत के ज़रिए जो आज ये जुल्म हो रहा है, उसके ख़िलाफ़ में यूथ कांग्रेस के जानिब की वजह से यह एहतजाज किया गया है। मैं यूथ कांग्रेस के जानिब से और मेरे ख़ुद के जानिब से मैं मुल्क की हुकूमत को ये आगाह करता हूँ कि ये देश एक जमहूरी देश है। ये देश में कॉन्स्टिट्यूशन के ऊपर से जो चला हुआ देश है। आज हमारे फंडामेंटल राइट्स हैं इस देश में। हिंदू, मुसलमान, सिख, ईसाई, बौद्ध जो भी मज़हब वाले लोग हैं वो रहने की एक अपना हक रखते हैं, अपनी आज़ादी से जीने का एक हक रखते हैं। लेकिन आज की मुल्क की बीजेपी की हुकूमत, नरेंद्र मोदी साहब और अमित शाह साहब यहाँ पे डराने और धमकाने की सियासत कर रहे हैं। हुकूमत के ज़रिए वो डरा के धमका के हमें दबाना चाहते हैं। मैं हिंदुस्तान की तारीख नरेंद्र मोदी साहब और अमित शाह को याद दिला देता हूँ कि इससे पहले बहुत सारे हिंदुस्तान में एहतजाज हुए हैं। आज़ादी के जंग से लेकर, आज़ादी के लड़ाई से लेकर जयप्रकाश नारायण का आंदोलन और बहुत सारे क्या है आंदोलन हुए हैं। आज हमारा जो एहतजाज, ये जो आंदोलन क्या छिड़ा है, इसके वजह से मुल्क के पूरे हालात को हम बदलाव लाएंगे। और मैं ये यूथ कांग्रेस और मेरे जानिब से आज ये जो प्रोटेस्ट है, प्रोटेस्ट के ज़रिए मैं केंद्र की सरकार को, मुल्क की हुकूमत को ये सो आगाह करता हूँ कि आप रुके, वरना आगे हम क्या है ऐसे ही एहतजाज करके आपकी हुकूमत को गिराएंगे। आपकी सुविधा के लिए हमने बनाया बी न्यूज़ नेशन ऐप, जो आप गूगल प्ले स्टोर में जाकर डाउनलोड कर सकते हैं। इस ऐप में वीडियो न्यूज़ देखने के साथ साथ आप देश भर की न्यूज़ पढ़ भी सकते हैं, कन्नड़ा और उर्दू ज़बान में। तो जाइए प्ले स्टोर में और अभी भी न्यूज़ नेशन ऐप को डाउनलोड कीजिए देश भर की खबरों को देखने के लिए।